ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಚೌಡಯ್ಯನವರ ಮೂರ್ತಿ ಭಗ್ನ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ವೀರಶೈವ ಲಿಂಗಾಯತ ಸಂಘಟನೆಯ ಪದಾಧಿಕಾರಿಗಳಿಂದ ಕಲಬುರಗಿ ಬಂದ್ಗೆ ಬೆಂಬಲ. ಕಲಬುರಗಿ ಬಂದ್ ಬಿಕೋ ಎನ್ನುತ್ತಿರುವ ಕೇಂದ್ರ ಬಸ್ ನಿಲ್ದಾಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಜಾಥಾ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹ ಹಾಗೂ ಅತಿವೃಷ್ಟಿ ಹಿನ್ನೆಲೆ ಕಲಬುರಗಿ ಜಿಲ್ಲೆಯನ್ನು ಹಸಿಬರ ಘೋಷಣೆಗೆ ಆಗ್ರಹಿಸಿ ಇಂದು ಕಲಬುರಗಿ ಬಂದ್ ಮಾಡಲಾಯಿತು. ಕಲ್ಯಾಣ ಕರ್ನಾಟಕದಲ್ಲಿ ಸುರಿದ ಧಾರಾಕಾರ ಮಳೆ ಹಾಗೂ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಬಿಡಲಾಗಿದ್ದ ನೀರಿನಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಬಿತ್ತನೆ ಮಾಡಿದ ತೊಗರಿ, ಸೋಯಾಬೀನ್, ಹತ್ತಿ, ಉದ್ದು, ಹೆಸರು ಸೇರಿದಂತೆ ಸಂಪೂರ್ಣ ಮುಂಗಾರು ಬೆಳೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ ಪರಿಣಾಮ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಉಂಟಾಗಿದ್ದ ಪರಿಣಾಮ ಕಲಬುರಗಿ ಜಿಲ್ಲೆ ರೈತ ಸಂಘಗಳ ಜಂಟಿ ಸಮಿತಿ ವತಿಯಿಂದ ನೀಡಲಾಗಿದ್ದ ಕಲಬುರಗಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಉಂಟಾಗಿದೆ. ರೈತ ಸಂಘಟನೆ ಸೇರಿದಂತೆ 15ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿ ಬೆಳ್ಳಂಬೆಳಗ್ಗೆ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಹೋರಾಟಗಾರರಿಂದ ಮುತ್ತಿಗೆ ಹಾಕಿ ಬಸ್ ಸಂಚಾರ ಬಂದ್ ಮಾಡಿಸಿ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದರು. ಬಳಿಕ 9 ಗಂಟೆಗೆ ಜಗತ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ ಹೋರಾಟಗಾರರು ನಂತರ ಮಧ್ಯಾಹ್ನ 1 ಗಂಟೆಗೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿ ಕಲ್ಯಾಣ ಕರ್ನಾಟಕ ಭಾಗವನ್ನು ಹಸಿ ಬರಹ ಘೋಷಣೆ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಿದರು. ಇಂದು ನೀಡಲಾಗಿದ್ದ ಕಲಬುರಗಿ ಬಂದ್ ಪ್ರತಿಭಟನೆಗಷ್ಟೇ ಸೀಮಿತವಾಯಿತು. ಜನಸಂಚಾರ, ಆಟೋ ಸಂಚಾರ, ಕಾಲೇಜ್ ಸೇರಿದಂತೆ ಹಲವು ಸೇವೆಗಳು ಎಂದಿನಂತೆ ಜರುಗಿದವು. ಕೆಲವು ಕಡೆಗಳಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದರು. ಇನ್ನು ಕೆಲವು ಕಡೆಗಳಲ್ಲಿ ಸಂಘಟನೆಯ ಮುಖಂಡರುಗಳು ಒತ್ತಾಯಪೂರ್ವಕವಾಗಿ ಅಂಗಡಿಗಳನ್ನು ಬಂದ್ ಮಾಡಿಸಿರುವ ಘಟನೆಗಳು ಸಹ ಜರುಗಿದವು. ಉದ್ದಿರಬಹುದು, ಹೆಸರಿರಬಹುದು, ಸೋಯಾಬೀನ್ ಇರಬಹುದು, ಸೂರ್ಯಕಾಂತಿ ಇರಬಹುದು, ಕಬ್ಬು ಇರಬಹುದು, ತೊಗರಿ ಇರಬಹುದು. ಇವತ್ತು 70-80%, 90% ಹಾಳಾಗಿರ್ತಕ್ಕಂಥ ರೈತರನ್ನ ಇವತ್ತ ನಮಗೆ ಬೀದಿ ಮೇಲೆ ಕುಂಡಿಸ್ತೀರಿ. ನೀವು ನ್ಯಾಯ ಕೇಳಕ್ ಬಂದ್ರೆ ಪೊಲೀಸರು ಹಿಡಿದು ಜೈಲಿಗೆ ಹಾಕಿರ್ತಕ್ಕಂಥದ್ದು ನೋಡಿದೆವು. ಮೊನ್ನೆ ಮುಖ್ಯಮಂತ್ರಿಗಳೇ ತಾವು ಬಂದಾಗ ನಾವು ಸುಮಾರು 1,000 ಜನ ರೈತರು ಕೇಳಕ್ ಬಂದಿದ್ದೇವೆ. ನಿಮ್ಗೆ ದಯವಿಟ್ಟು ನಮ್ಮನ್ನು ಮಾತಾಡೋಕೆ ಅವಕಾಶ ಕೊಡ್ರಿ ಅಂತ ಹೇಳಿ ತಾವೇನ್ ಮಾಡಿದ್ರಿ? ಪೊಲೀಸ್ನವ್ರಿಗೆ ಹಚ್ಚಿಕೆಸಿಂದ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ಗೆ 4 ಜನ. ಅದಕ್ಕಾಗಿ ಈ ಬಂದನ್ನು ನಾವು ಸಂಪೂರ್ಣವಾಗಿ ಬಂದ್ ಮಾಡತಕ್ಕಂಥದ್ದು. ಬಂದಿಗೆ ಸಹಕಾರ ಮಾಡಿರ್ತಕ್ಕಂಥ SKCC ಇವತ್ತು ಅಡತಿ ದುಕಾನ್ ಇರ್ಬೋದು, ಕಪಡಾ ದುಕಾನ್ ಇರ್ಬೋದು, ಬಂಗಾರ ದುಕಾನ್ ಇರ್ಬೋದು, ಆಟೋ ಚಾಲಕರು ಕೂಡ ನಮ್ಮನ್ನು ಬಂದು ಹೇಳಿದ್ರೆ ನಾವು ಬಂದು ಹೇಳ್ತೇವೆ ಸರ್ ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಪೊಲೀಸರು ಬಹುಶಃ ನಮಗೆ ಬಸ್ ಸ್ಟ್ಯಾಂಡ್ ಇಂದ ಬಸ್ ಮೇಲ್ಗೂಡತಕ್ಕಂಥ ಒಂದು ವ್ಯವಸ್ಥೆನೂ ಮಾಡಿದ್ದಾರೆ. ಅದು ನಾವು ಇವತ್ತಿನ ದಿವಸ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ನಮ್ಮ ಪರವಾಗಿದ್ದಾರೆ ಇಲ್ಲತ್ತಿಲ್ಲ, ಆದ್ರೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಸಲ್ಲಕ್ಕೆ ಏನದ ಇದು ನಮ್ಮ ಕಲಬುರಗಿ ಬಂದದ ಹಾಳಾಗಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಯಾಕೆ ನೀವು ಪರಿಹಾರ ಕೊಡಬಾರ್ದು ಅಂತಕ್ಕಂಥದ್ದು. ಅದಕ್ಕಾಗಿ ದಯವಿಟ್ಟು ನಮ್ಮದು ಪೊಲೀಸ್ನವ್ರ ಬಳಿ ವಿನಂತಿ ಇದೆ,
ಅವರು ರೈತರಿದ್ರಿ, ಬಹುಶಃ ನಮಗೆ ಗಲಾಟೆ ಆಗ್ಲಾರ್ದ ವ್ಯವಸ್ಥೆ ಅಂತ ನೋಡ್ಕೊಳ್ತಕ್ಕಂಥ ವಿನಂತಿಯನ್ನು ನಾವು ಮಾಡ್ಕೋತಾ ಇದೀವಿ. ಬಹುಶಃ ಆಟೋ ರಿಕ್ಷಾ ಇರ್ಬೋದು, ಸೈಕಲ್ ಮೋಟರ್ ಇರ್ಬೋದು, ನಾವ್ ಅದಕ್ಕೆ ನಮ್ ಸಲಕ್ಕೆ ಮಾಡ್ತಾ ಇಲ್ಲ. ನಾವು 12 ಜನ ಇರ್ಬೋದು, ನಮ್ ಸಲಕ್ಕೆ ಏನ್ ಮಾಡ್ತಾ ಇಲ್ಲ, ನಾವು ನೌಕರಿ ಕೇಳ್ತಾ ಇಲ್ಲ. ಆದ್ರೆ ನಮಗೆ ಹಾಳಾಗಿರ್ತಕ್ಕಂಥದ್ದು ಹೆಕ್ಟರ್, ಸಾವಿರಾರು ಹೆಕ್ಟರ್ ಪ್ರದೇಶ ಹಾಳಾಗಿದೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಅಂಬಿಗರ ಚೌಡಯ್ಯ ಗೆಳೆಯರ ಬಳಗದ ಜಿಲ್ಲಾಧ್ಯಕ್ಷ ರಮೇಶ್ ಜಮಾದಾರ್ ನೇತೃತ್ವದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲಾಯಿತು. ಶಹಾಬಾದ್ ತಾಲೂಕಿನ ಮುತುಗಾ ಗ್ರಾಮದಲ್ಲಿರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಅಂಬಿಗರ ಚೌಡಯ್ಯ ಗೆಳೆಯರ ಬಳಗದ ವತಿಯಿಂದ ಕಲಬುರಗಿ ನಗರದ ಗಂಗಾನಗರ ಹನುಮಾನ್ ದೇವಸ್ಥಾನದಿಂದ ಲಾಲ್ಗಿರಿ ಕ್ರಾಸ್ ಮಾರ್ಗವಾಗಿ ಜಗತ್ ವೃತ್ತಕ್ಕೆ ತೆರಳಿ ಜಗತ್ ವೃತ್ತದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ 1 ವಾರದೊಳಗೆ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು. ನಂತರ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿ, ನಾನು ಸಹ ಮುತುಗಾ ಗ್ರಾಮಕ್ಕೆ ಭೇಟಿ ನೀಡಿ ಹೊಸ ಮೂರ್ತಿ ನಿರ್ಮಾಣಕ್ಕಾಗಿ ವೈಯಕ್ತಿಕವಾಗಿ 1 ಲಕ್ಷ ಮತ್ತು ನನ್ನ ಅನುದಾನದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದೇನೆ. ಜಿಲ್ಲಾಡಳಿತಕ್ಕೆ 1 ವಾರ ಗಡುವು ನೀಡುತ್ತೇವೆ. 1 ವಾರದೊಳಗೆ ಆರೋಪಿಗಳನ್ನು ಬಂಧಿಸದಿದ್ದರೆ ಉಗ್ರ ಹೋರಾಟದ ಜೊತೆಗೆ ನಾನು ಸಹ ವಿಧಾನಸೌಧದ ಮುಂದೆ ಧರಣಿ ಕೂರುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ನಾನು ಮುತ್ತಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದ್ದೇನೆ. ಅಲ್ಲಿ ನಮ್ಮ ಜನರು ಕೋಲಿ ಸಮಾಜದವರು ಭಯಭೀತರಾಗಿದ್ದಾರೆ. ಈಗ ಮೂರ್ತಿ ಭಗ್ನಗೊಳಿಸಿದ್ದಾರೆ. ಪುನಃ ಮುಂದೆ ನಮ್ಮ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಬಹುದು ಎಂಬ ಭಾವನೆಯಿಂದ ಅಲ್ಲಿ ಜನರಿದ್ದಾರೆ. ತಕ್ಷಣ ಗ್ರಾಮಕ್ಕೆ ನಮ್ಮ ಸಮಾಜದವರಿಗೆ ರಕ್ಷಣೆ ಸರ್ಕಾರ ಒದಗಿಸಬೇಕು. ಆಮೇಲೆ ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅದು ತಕ್ಷಣ ಒಂದು ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ ಹೊಸ ಮೂರ್ತಿ ಸಲುವಾಗಿ ವೈಯಕ್ತಿಕವಾಗಿ 1 ಲಕ್ಷ ಸರ್ಕಾರ ಕಡೆಯಿಂದ ನನ್ನ ಅನುದಾನದಲ್ಲಿ 4 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇನೆ. ಒಟ್ಟು 5 ಲಕ್ಷದಲ್ಲಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ದುಡ್ಡಿನ ಕೊರತೆ ಇಲ್ಲ. ಇನ್ನೂ ಎಷ್ಟಾದರೂ ದುಡ್ಡು ಕೊಡೋಕೆ ಎಲ್ಲ ನನ್ನ ಸಮಾಜದವರು ಕೂಡ ಸಹಾಯ ಮಾಡ್ತಾರೆ, ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಸಹಾಯ ಮಾಡ್ತಾರೆ. ನಾವೆಲ್ಲರೂ ಒಕ್ಕಟ್ಟಾಗಿ ಅಲ್ಲಿಯ ಒಳ್ಳೆಯ ಮೂರ್ತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಆಮೇಲೆ ತಕ್ಷಣ ಅವರಿಗೆ 8 ದಿನದ ವೈದ್ಯ ಕೊಟ್ಟಿನಿ. ಅವರಿಗೆ 8 ದಿನದಲ್ಲಿ ಯಾರು ತಪ್ಪಿಸ್ತಾರ ಅವರಿಗೆ ಬಂಧಿಸಿ ಅವರಿಗೆ ಗಡೀಪಾರು ಮಾಡಬೇಕು. ಅದು ಆಗಲಾರ ಸಂದರ್ಭದಲ್ಲಿ ನಾನೇ ವಿಧಾನಸೌಧ ಮುಂದೆ ಸತ್ಯಾಗ್ರಹ ಕೂಡ್ತೀನಿ ಅಂತೇಳಿ ಹೇಳಿ ಬಂದಿದ್ದೀನಿ. ಅದೇ ಮಾತು ಇಲ್ಲೂ ಹೇಳಿದ್ದೀನಿ. ಅದಕ್ಕೆ ನನ್ನ ಸಮಾಜದವರು ಕೂಡ ತಾಳ್ಮೆ ಸಹನೆಯಿಂದ ಇರಬೇಕು. ಬೇರೆ ಸಮಾಜದವ್ರಿಗೆ ಕೂಡ ತೊಂದರೆ ಆಗಬಾರ್ದು. ನಮ್ಗೆ ಸಿಗ್ತಕ್ಕಂಥ ನ್ಯಾಯ ಸಿಗಬೇಕು ಮತ್ತು ಬೇರೆ ಸಮುದಾಯದವರು ಕೂಡ ಒಳ್ಳೆಯ ಸಹಬಾಳ್ವೆಯಿಂದ ನಾವು ಇರಬೇಕು. ಅದರಿಂದ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೇವಲ ನಮ್ಮ ಸಮಾಜದ ಮತಗಳನ್ನು ಪಡೆಯುವುದಲ್ಲ, ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಅದನ್ನು ಖಂಡಿಸಬೇಕು. ನಾನು ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಕೆಲಸ ಮಾಡುತ್ತೇನೆ ಎಂದರು. ನಂತರ ಅಂಬಿಗರ ಚೌಡಯ್ಯ ಗೆಳೆಯರ ಬಳಗದ ಅಧ್ಯಕ್ಷ ರಮೇಶ್ ಜಮಾದಾರ್ ಮತ್ತು ಕಾರ್ಯದರ್ಶಿ ರಾಕೇಶ್ ಜಮಾದಾರ್ ಮಾತನಾಡಿ, ಘಟನೆಯನ್ನು ಖಂಡಿಸಿ 1 ವಾರದೊಳಗೆ ಆರೋಪಿಗಳನ್ನು ಬಂಧಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಜೈ ಅಂಬಿಗ. ಇವತ್ತು ಈ ಪ್ರತಿಭಟನೆಗೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಏನು ಯಾವ ಕಿಡಿಗೇಡಿಗಳು ಅವಮಾನ ಮಾಡ್ಯಾರ, ಅವ್ರಿಗೆ ಇನ್ನತನ ಯಾವುದೇ ರೀತಿಯಾಗಿ ಏನೂ ಎನ್ಕ್ವೈರಿ ಮಾಡ್ಲತ್ತಾರಿಲ್ಲೋ ನಮಗೆ ತಿಳಿಯಲಾಗ್ಯದ. ಯಾಕಂದ್ರೆ ಅವ್ರಿಗೆ ಇನ್ನೂ ಹಿಡಿದಿಲ್ಲ, 1 ವಾರ ಆಯಿತು. ಮತ್ತು ಸರ್ಕಾರ ಏನು ಮಾಡ್ಲತ್ತದ ಇದಕ್ಕೆ ಯಾರು ಕೇಳತ್ತಾರ? ಯಾರೂ ಕೇಳಲಾಗ್ಯಾರ. ಯಾರು ಲೀಡ್ರುಗಳ್ನು ಕೇಳಲಾಗ್ಯಾರ, ಯಾರು ರಾಜಕೀಯ ವ್ಯಕ್ತಿಗಳ್ನು ಕೇಳಲಾಗ್ಯಾರ. ಅದಕ್ಕಾಗಿ ನಮ್ಮ ಯುವಕರು ಎಲ್ಲರೂ ಇವತ್ತು ಈ ಹೋರಾಟಕ್ಕೆ ಎಲ್ಲರೂ ಬಂದಾರ. ಇವತ್ತು ನೀವು ನಾಳಿನ ದಿನದಾಗ ಎಲ್ಲರೂ ಅವ್ರಿಗೆ ಹಿಡಿಲಿಲ್ಲ ಅಂತಂದ್ರೆ ನೀವು ಬಿಟ್ಬಿಡ್ರಿ. ಅವ್ರಿಗೆ ಏನದ ನಾವು ಆ್ಯಕ್ಷನ್ ತೊಗೊಂಡ್ರೆ ನಾವೇ ತೊಗೋತೀವಿ. ನಾವು ಹೆಂಗೆ ಹಿಡಿಬೇಕು, ಏನು ಮಾಡಬೇಕು ಅದು ನಾವು ತೊಗೋತೀವಿ ಕಾನೂನು ಕೈಗೆ. ಮತ್ತು ಅದು ನಿಮಗೆ ಬಿಟ್ಟಿದ್ದು ಮುಂದೆ ಏನಾರ ಅದ್ರ ನಮಗೆ ಗೊತ್ತಿಲ್ಲ. ಅದು ಅದಕ್ಕೆ ನಾವೇನು ಹೇಳತ್ತೀವಿ, ಇನ್ನೂ 2 ದಿನದಾಗ ಅವ್ರಿಗೆ ಹಿಡಿಬೇಕು. ಏನು ಮಾಡ್ತೀರಿ ಗೊತ್ತಿಲ್ಲ, 2 ದಿನದಾಗ ಹಿಡಿಬೇಕು. ನಮ್ಮ ಗುರುಗೆ ಏನು ನಿಜಶರಣ ಅಂಬಿಗರ ಚೌಡಯ್ಯನವ್ರ ಮೂರ್ತಿಗೆ ಏನು ಅನ್ಯಾಯ ಮಾಡಿರಲ್ಲ ಅವರು, ಆ ಮೂರ್ತಿ ಹೊಸದು ಕುಂದಿರಿಸ್ಬೇಕು. ಅಲ್ಲಿ ಏನದ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು. ಕೊಟ್ಟು ಏನದ ಅದಕ್ಕೆ ಇಲ್ಲೇ ಅಂತಲ್ಲ, ಯಾವುದೇ ಸಮಾಜದ ಮೂರ್ತಿಗಳಿರಲಿ ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ಬೇಕು. ಯಾಕಂದ್ರೆ ಇದೇ ರೀತಿ ಮಾಡ್ಕೊತ ಹೋದ್ರು ಅಂದ್ರೆ ಇದು ಮುಂದೆ ನಾವೇ ಎಲ್ಲರೂ ಜಗಳ ಆಡೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಈ ಹೋರಾಟವನ್ನು ಇಟ್ಕೊಂಡಿವಿ DC ಕಚೇರಿವರೆಗೆ. DC ಹೋಗಿ ಮನವಿ ಕೊಡ್ತೀವಿ. 2 ದಿನದಾಗ ಏನಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಲಿಲ್ಲ ಅಂತಂದ್ರೆ ಕಲಬುರಗಿ ಬಂದ್ ಮಾಡ್ತೀವಿ. ಮುಂದೆ ಯಾವುದೇ ಥರ ಘಟನೆ ಆದ್ರೆ ರೋಡ್ಗಳಾಗಲಿ ದುಕಾನ್ಗಳಾಗಲಿ ಯಾವುದು ಹೊಡೆದ್ರೆ ಬಂದ್ ಮಾಡಿದ್ರೆ ಮತ್ತು ಇದಕ್ಕೆಲ್ಲ ನೇರವಾಗಿ ಹೊರಣೆ ಗೌರ್ಮೆಂಟೇ ಆಗ್ತದೆ. ಸರ್ಕಾರದವ್ರು ಇದಕ್ಕೆ ನೇರ ಹೊರಣೆ.
ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತಿನ ದಿವಸ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ ಮೂರ್ತಿಗೆ ಆದ ಅವಮಾನವನ್ನು ಖಂಡಿಸಿ ನಮ್ಮ ಗಂಗಾನಗರ ಬಡಾವಣೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ರಮೇಶ್ ಜಮಾದಾರ್ ಅಣ್ಣವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ನಮ್ಮ ಕುಲದೇವರಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸರ್ಕಾರದ ವತಿಯಿಂದ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ವಿಧಿಸಬೇಕು. ಅಲ್ಲಿ ಹೊಸದಾಗಿ ಒಂದು ಮೂರ್ತಿ ಪ್ರತಿಷ್ಠಾಪಿಸಬೇಕು ಅಂದು ನಮ್ಮ ಇದು. ಇನ್ನೊಂದು ಹೇಳಬೇಕಾದ್ರೆ ಬೇರೆ ಬೇರೆ ಸಮಾಜದ ನಾಯಕರೆಲ್ಲ ನಮ್ಮ ಸಮಾಜ ಓಟ್ಗಳನ್ನು ತೊಗೊಂಡು ಇವತ್ತು ನಾಯಕರಾಗಿದ್ದಾರೆ. ನಮ್ಮ ಸಮಾಜಕ್ಕೆ ಆದ ಅನ್ಯಾಯವನ್ನು ಇಲ್ಲಿವರೆಗೆ ಒಬ್ಬ ನಾಯಕರು ಧ್ವನಿ ಎತ್ತಾ ಇಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಓಟಿಗೋಸ್ಕರ ಮಾತ್ರ ಮಾಡಬೇಡಿ, ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊಳ್ತೇವೆ. ಪ್ರತಿಯೊಬ್ಬ ನಾಯಕರು ಎಲ್ಲರೂ ನಮ್ಮ ಸಮಾಜ ಓಟ್ ತೊಗೊಂಡು ಇವತ್ತು ಲೀಡರ್ ಆಗಿರಿ. ಎಲ್ಲರೂ ದಯವಿಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ, ಇವತ್ತು ಧ್ವನಿ ಎತ್ತಬೇಕು. ಕೂಡಲೇ ಯಾರು ಮಾಡ್ರ ಅಂಥ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕು. ಸಮಾಜ ವತಿಯಿಂದ ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ಹೊಸ ಕಂಚಿನ ಮೂರ್ತಿ ಪ್ರತಿಷ್ಠಾಪಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಹಸಿ ಬರ ಎಂದು ಘೋಷಿಸಿ ಪ್ರತಿ ಎಕರೆಗೆ 25,000 ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘಗಳ ಜಂಟಿ ಸಮಿತಿ ವತಿಯಿಂದ ನೀಡಿರುವ ಕಲಬುರಗಿ ಬಂದ್ಗೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಪದಾಧಿಕಾರಿಗಳು ಬೆಂಬಲಿಸಿದ ಪ್ರತಿಭಟನೆ ಮಾಡಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುರಿದ ಭಾರೀ ಮಳೆ ಹಾಗೂ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಬಿಡುಗಡೆ ಮಾಡಿದ ನೀರಿನಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಿ ರೈತರು ತಾವು ಬೆಳೆದ ಉದ್ದು, ಹೆಸರು, ತೊಗರಿ ಮತ್ತು ಸೋಯಾಬೀನ್ ಸೇರಿದಂತೆ ಬಹುತೇಕ ಮುಂಗಾರು ಬೆಳೆಗಳನ್ನು ಕಳೆದುಕೊಂಡು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆ ಜಿಲ್ಲೆಯ ರೈತ ಸಂಘಟನೆಗಳು ಜಂಟಿಯಾಗಿ ಅಕ್ಟೋಬರ್ 2ರಿಂದ 12ರವರೆಗೆ ಪ್ರತಿಭಟನೆ ಮಾಡಿ 13ರಂದು ಕಲಬುರಗಿ ಬಂದ್ ಘೋಷಣೆ ಮಾಡಿದ್ದರು. ಇಂದು ಕಲಬುರಗಿ ಬಂದ್ಗೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಪದಾಧಿಕಾರಿಗಳು ಬೆಂಬಲಿಸಿದ ನಗರದ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಹಕಾರ ನೀಡಿ ಎಂದು ಮನವಿ ಮಾಡಿಕೊಂಡರು. ಬಳಿಕ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಜ್ಯ ಅಧ್ಯಕ್ಷ ರವಿ ಬಿರಾದರ್ ಹಾಗೂ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ದಿವ್ಯಾ ಹಾಗರ್ಗಿ ಮಾತನಾಡಿ, ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡುವುದನ್ನು ಬಿಟ್ಟು ಕೂಡಲೇ ಸರ್ಕಾರ ನಮ್ಮ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರೈತರು ವಿಧಾನಸಭಾದ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಂಜು ರೆಡ್ಡಿ, ವೀರುಸ್ವಾಮಿ ನರೋಣ, ಶ್ವೇತಾ ಸಿಂಗ್, ಗುರುಶಾಂತ್ ಟೇಂಗ್ಳಿ ಹಾಗೂ ವೀರಶೈವ ಲಿಂಗಾಯತ ವೇದಿಕೆಯ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಹೋರಾಟ ಸಮಿತಿಯಿಂದ ಕಳೆದ 2ನೇ ತಾರೀಕಿನಿಂದ ಏನು ಧರಣಿ ಸತ್ಯಾಗ್ರಹ ಮೂಲಕ ನಮ್ಮ ರೈತ ಬಾಂಧವರೆಲ್ಲರೂ ಅನೇಕ ಸಂಘಟನೆಗಳ ಜೊತೆಗೂಡಿ ಈ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಿದ್ರು. ಅದು ಕೊನೆಯ ದಿನ ಇವತ್ತೇನಪ್ಪ ಅಂದರೆ ಬಂದ್ ಕರೆ ಕೊಡಲಾಗಿದೆ. ಕಲಬುರಗಿ ನಗರ ಬಂದ್ ಮಾಡಬೇಕು ಇಡೀ ಜಿಲ್ಲೆ ಅಂಥೇಳಿ. ಆ ಒಂದು ಬಂದ್ನಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯು ಸಹ ಬೆಂಬಲ ಸೂಚಿಸಿ ನಾವೆಲ್ಲ ಬೆಳಗ್ಗೆಯಿಂದನೇ ಈ ಒಂದು ಬಂದನ್ನು ಯಶಸ್ವಿಗೊಳಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಾವು ಓಡಾಡ್ತಾ ಇದ್ದೀವಿ. ಮತ್ತು ಎಲ್ಲ ಇಲ್ಲಿನ ವ್ಯಾಪಾರಸ್ಥರು ಇರ್ಬೋದು ಮತ್ತು ಎಲ್ಲ ನಮ್ಮ ನಗರದ ಎಲ್ಲ ಜನರು ಏನಪ್ಪ ಅಂದರೆ ಇದಕ್ಕೆ ಒಂದು ಅಭೂತಪೂರ್ವ ಬೆಂಬಲ ಕೊಟ್ಟು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತಾವಾಗಿಯೇ ಇವತ್ತು ಬಂದ್ ಮಾಡಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಮತ್ತು ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ತೀವಿ ಏನಪ್ಪ ಅಂದರೆ, ಇವತ್ತಿನ ದಿನ ರೈತ ಈ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿ ಕಳೆದ ಒಂದು 25 ವರ್ಷಗಳಲ್ಲಿ ಆಗದಿರೋಂಥ ಮಳೆ ಈ ವರ್ಷ ಆಗಿ ಎಲ್ಲ ಬೆಳೆಗಳು ನಷ್ಟ ಆಗಿದ್ದಾವೆ. ನಮ್ಮ ಒಂದು ಆಗ್ರಹ ಇದೆ, ಒಂದು ಬೇಡಿಕೆ ಇದೆ ಎಲ್ಲ ರೈತ ಬಾಂಧವರಿಂದ ಏನಪ್ಪ ಅಂದರೆ, ಇವತ್ತು ನಮ್ಮನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು. ಈ ಭಾಗ ಅಷ್ಟು ಹೆಚ್ಚಿನ ಮಳೆ ಆಗಿದೆ ಮತ್ತು ಹಸಿ ಬರಗಾಲ ಅಂತ ಘೋಷಣೆ ಮಾಡಿದಾಗ ಮಾತ್ರ ನಮ್ಮ ರೈತರಿಗೆ ಏನೋ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಕೇವಲ ನೀವೇನು 8,000 9,000 ಏನು ಒಂದು ಪರ್ ಹೆಕ್ಟರ್ಗೆ ಏನು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳೋಗಿದ್ದಾರೆ. ಅದು ಯಾವುದಕ್ಕೂ ಸಾಕಾಗೋದಿಲ್ಲ. ನಮ್ಮ ಆಗ್ರಹ ಇದೆ, ಕನಿಷ್ಠ ಪಕ್ಷ ಏನಪ್ಪ ಅಂದರೆ ಒಂದು ಎಕರೆಗೆ 25,000ನಾದರೂ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತು ಈ ಭಾಗದ ಎಲ್ಲ ಪ್ರತಿನಿಧಿಗಳು, ಈ 4-5 ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಏನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ರೈತ ನಿಯೋಗ ತೊಗೊಂಡೋಗಿ ಅಲ್ಲಿಯೂ ಸಹ ರೈತರ ಬಗ್ಗೆ ಮಾತಾಡಿ ಕೇಂದ್ರದಿಂದನೂ ಹೆಚ್ಚಿನ ಸಹಾಯ ಬರುವಂಗೆ ಆ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಜನಪ್ರತಿನಿಧಿಗಳು ಪ್ರಯತ್ನ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಇದ್ಯಾವುದಕ್ಕೂ ಅವರು ಸ್ಪಂದನೆ ಮಾಡದೇ ಹೋದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲ ರೈತರು, ಈ ಭಾಗದ ರೈತರು ಎಲ್ಲರೂ ಸೇರಿ ಬೆಂಗಳೂರು ಚಲೋ ಕಾರ್ಯಕ್ರಮ ಮತ್ತು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಅಂತ ಕಾರ್ಯಕ್ರಮ ಕೂಡ ಹಾಕ್ಕೊಳ್ಬೇಕಂತೇಳಿ ಈಗಾಗಲೇ ಅನೇಕ ನಮ್ಮ ರೈತ ಮುಖಂಡರಾಗಿರ್ಬೋದು, ನಮ್ಮ ಮಹಿಳಾ ರಾಷ್ಟ್ರೀಯ ಉಪಾಧ್ಯಕ್ಷರು ನಮ್ಮ ಸಂಘಟನೆ ದಿವ್ಯಾ ಹಾಗರ್ಗಿ ಅವರು ಸಹ ಹೇಳಿದ್ದಾರೆ. ನಾನು ಕೂಡ ಅದಕ್ಕೆ ಬೆಂಬಲಿಸಿ ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ತಾವೆಲ್ಲ ನೋಡ್ತಾ ಇದ್ದೀರಿ, ಕಲಬುರಗಿ ಪೂರ್ತಿಯಾಗಿ ಬಂದಾಗಿದೆ. ತಾವೊಬ್ಬರು ಮಾಧ್ಯಮದಂದ್ರೆ ಒಂದು ಮಾತನ್ನು ಕೇಳಿದ್ರಿ, ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಕಲಬುರಗಿ ಬಂದದ ಅಂಥೇಳಿ. ನಾನೊಂದು ಮಾತು ಹೇಳ್ತೀನಿ, ಕೆಲವೊಬ್ಬರಿಗೆ ಇನ್ನೂ ಕರೆಕ್ಟಾಗಿ ಗೊತ್ತಾಗಿರಲಿಲ್ಲ ವಿಷಯಗಳನ್ನು.
ಗೊತ್ತಾಗಲೇ ಇರದಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಈ ಥರ ರೈತರ ಪರವಾಗಿ ಇದು ಹೋರಾಟದ ನೀವು ನಮ್ಮ ಜೊತೆ ನಿಂತ್ಕೋಬೇಕು ಅಂತಂದಾಗ ಆಟೋ ವಾಹನ ಚಾಲಕರಾಗಿರಲಿ, ಹೋಟೆಲ್ದವರಾಗಲಿ ಎಲ್ಲರೂ ಏನಪ್ಪ ನಮಗೆ ಇದು ವಿಷಯ ಗೊತ್ತಿರಲಿಲ್ಲ, ನಮ್ಗೆ ಗೊತ್ತಾಗಿದೆ, ಖಂಡಿತವಾಗಿ ನಾವು ಈಗಿಂದೀಗೆ ಇಮಿಡಿಯೇಟಾಗಿ ಬಂದ್ ಮಾಡ್ತೀವಿ, ನಮ್ಮ ವಾಹನ ಚಾಲಕನ ಬಂದ್ ಮಾಡಿ ನಿಮ್ಮ ಜೊತೆ ನಿಂತ್ಕೋತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಮ್ಮ ವೀರಶೈವ ಸಂಘಟನಾ ರಾಜ್ಯಾಧ್ಯಕ್ಷರು ತಮಗೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ನಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಇಷ್ಟೋ ದಿವಸ 15 ದಿವಸ ಸತತವಾಗಿ ನಾವು ಒಂದು ಹೋರಾಟಕ್ಕೆ ಕೂತರೂ ಕೂಡ ಯಾವುದೇ ರೀತಿಯ ಜಿಲ್ಲಾಡಳಿತ ಕಡೆಯಿಂದ ನಮಗೆ ಒಂದು ರೆಸ್ಪಾನ್ಸು ಬರ್ತಾ ಇಲ್ಲ. ಆದರೆ ಈ ಥರ ಇದನ್ನು ನಾವು ಸಹಿಸಲ್ಲ. ಇವತ್ತಿನ ದಿವಸ ಈ ಜಿಲ್ಲಾಧಿಕಾರಿಗಳನ್ನು, ಈ ಜಿಲ್ಲಾ ಆಡಳಿತವನ್ನು ನಾವು ಖಂಡಿಸ್ತೇವೆ, ಈ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ರೈತರ ಪರವಾಗಿ ನೀವು ನಿಂತ್ಕೋತಾ ಇಲ್ಲ. ಓಟ್ ತೊಗೋಬೇಕಾದ್ರೆ ಸರ್ಕಾರದವ್ರು ಏನು ಮಾಡ್ತೀರಿ ಅಂತಂದರೆ ಯಾವುದೇ ಸರ್ಕಾರ ಇದೇ ಸರ್ಕಾರ ಅಂತ ಮಾತಾಡ್ತಾ ಇಲ್ಲ, ಇದೇ ಪಕ್ಷ ಅಂತಲೇ ಮಾತಾಡ್ತಾ ಇಲ್ಲ. ಓಟ್ ತೊಗೋಬೇಕಾದ್ರೆ ರೈತರ ಜೊತೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಅಂತೀರಿ. ಸಂದರ್ಭದಲ್ಲಿ ಮಾತ್ರ ತಾವು ಯಾವುದೇ ಬರೋದಿಲ್ಲ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿ ಬಂದ್ ಬಿಕೋ ಎನ್ನುತ್ತಿರುವ ಕೇಂದ್ರ ಬಸ್ ನಿಲ್ದಾಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಜಾಥಾ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈತ ಸಂಘಟನೆಯ ಜಂಟಿ ಸಮಿತಿ ನೀಡಿರುವ ಕಲಬುರಗಿ ಬಂದ್ ಹಿನ್ನೆಲೆ ಇಂದು ಕಲಬುರಗಿ ಬಸ್ ನಿಲ್ದಾಣ ಬಸ್ಗಳಲ್ಲದೆ ಬಿಕೋ ಎನ್ನುತ್ತಿತ್ತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ರೈತರು ಬಿತ್ತನೆ ಮಾಡಿದ ಎಲ್ಲಾ ಬೆಳೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆ ರೈತ ಸಂಘಟನೆಗಳ ಜಂಟಿ ಸಮಿತಿ ನೀಡಿದ ಕಲಬುರಗಿ ಬಂದ್ ಪ್ರಯುಕ್ತ ಇಂದು ಕಲಬುರಗಿ ಬಸ್ ನಿಲ್ದಾಣ ಬಸ್ಗಳಿಲ್ಲದೆ ಬಿಕೋ ಎನ್ನುತ್ತಿತ್ತು. ಇಂದು ಬಂದ್ ಕುರಿತು ಮಾಹಿತಿ ಇರದ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದ ಮಾಹಿತಿ ತಿಳಿದ ಬಳಿಕ ಖಾಸಗಿ ವಾಹನಗಳಲ್ಲಿ ಪ್ರಯಾಣ ಬೆಳೆಸಿದರು. ಪೊಲೀಸ್ ಅಧಿಕಾರಿಗಳು ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭದ್ರತೆ ಒದಗಿಸಿದರು. ಬಳಿಕ ಈ ಕುರಿತು ಕೇಂದ್ರ ಬಸ್ ನಿಲ್ದಾಣದ ಮೇಲ್ವಿಚಾರಕರು ಮಾತನಾಡಿದರು. ಪ್ರಗತಿಪರ ಸಂಘಟನೆದವರು ತೊಗರಿ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕಂತೇಳಿ, ಆಮೇಲೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿರೋದ್ರಿಂದ ಎಕರೆಗೆ 25,000 ರೂಪಾಯಿ ಪರಿಹಾರ ಧನ ನೀಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮತ್ತು ಮುಷ್ಕರ ಹಮ್ಮಿಕೊಂಡಿರ್ತಾರೆ. ಆದ್ದರಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ಮುಂಜಾನೆ 6 ಗಂಟೆಯಿಂದ ರೈತಪರ ಸಂಘಟನೆದವರು ಮುಷ್ಕರ ಗೇಟಿನ ಮುಂದೆ ಮುಷ್ಕರ ಮಾಡ್ತಿರ್ತಾರೆ. ಆ ಮುಷ್ಕರಕ್ಕೆ ನಮ್ಮ KSRTC ಎಲ್ಲ ಬಸ್ಸುಗಳ ಸಂಚಾರ ಸ್ಥಗಿತವಾಗಿರ್ತದೆ. ಮುಂದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಸೂಚನೆ ಬರುವವರೆಗೆ ನಮ್ಮದು ಎಲ್ಲ ಸಂಚಾರ ಸ್ಥಗಿತ ಆಗಿರ್ತದೆ. ಮುಂದಿನ ಆದೇಶ ಬಂದ ನಂತರ ನಾವು ಸಂಚಾರಕ್ಕೆ ಬಸ್ ಪ್ರಾರಂಭ ಮಾಡ್ತೀವಿ. ಪ್ರಯಾಣಿಕರು ಇದಕ್ಕೆ ಸಹಕಾರ ಇದಕ್ಕೆ ಮುಷ್ಕರಕ್ಕೆ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಥರ ಪ್ರಯಾಣಿಕರು ತೊಂದರೆಯನ್ನು ಕೊಡ್ತಾ ಇಲ್ಲ. ಅವರು ಅದಕ್ಕೆ ಮುಷ್ಕರ ಬೆಂಬಲ ಕೊಟ್ಟಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೇನು ಯಾರೂ ಹೆಚ್ಚು ಬಂದಿಲ್ಲ, ತೊಂದರೆನೂ ಏನು ಕೊಟ್ಟಿಲ್ಲ. ಪ್ರಯಾಣಿಕರು ಭಾಳ ವಿರಳ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಅಭಿವೃದ್ಧಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಾಹಿರ್ ಹುಸೇನ್ ತಿಳಿಸಿದ್ದಾರೆ.
ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಆಗ್ರಹಿಸಿ ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಮುಂದೆ ಕುಳಿತು ಪ್ರತಿಭಟನೆ ಮಾಡಿ ಕಲಬುರಗಿಯಿಂದ ಬಳ್ಳಾರಿವರೆಗೆ ಅಭಿವೃದ್ಧಿ ಜಾಥಾಕ್ಕೆ ಚಾಲನೆ ನೀಡಿದರು. ಬಳಿಕ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಅಧ್ಯಕ್ಷ ತಾಹಿರ್ ಹುಸೇನ್ ಮಾತನಾಡಿ, ಸರ್ಕಾರ ಹೇಳುತ್ತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೋಟಿ ಕೋಟಿ ಅನುದಾನ ನೀಡುತ್ತೇವೆ ಅಂತ, ಆದ್ರೆ ಆ ಅನುದಾನ ಎಲ್ಲಿ ಹೋಗುತ್ತೆ ಎನ್ನುವುದು ಗೊತ್ತಾಗ್ತಿಲ್ಲ. ಕಲ್ಯಾಣ ಕರ್ನಾಟಕ ಭಾಗ ಮಾತ್ರ ಅಭಿವೃದ್ಧಿಯಾಗ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಬಳ್ಳಾರಿಯಿಂದ ಬೀದರ್ವರೆಗೆ ಅಭಿವೃದ್ಧಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಕರ್ನಾಟಕದ ವತಿಯಿಂದ ನಾವು ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕೂಗಿನೊಂದಿಗೆ 6ನೇ ತಾರೀಕು ಅಕ್ಟೋಬರ್ನಿಂದ ಬಳ್ಳಾರಿಯಿಂದ ಒಂದು ಜಾಥಾ ಪ್ರಾರಂಭ ಮಾಡಿ ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳ ಮುಖಾಂತರ ಸಾಗಿಸಿ ಇವತ್ತು ಕಲಬುರಗಿಗೆ ಬಂದಿದ್ದೇವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆ ನಡೆಸಿ ಎಲ್ಲ ಜಿಲ್ಲೆಗಳ ಪ್ರತ್ಯೇಕ ಬೇಡಿಕೆಗಳನ್ನು ಜ್ಞಾಪಕ ಪತ್ರದ ಮೂಲಕ ಇವತ್ತು ಚೇರ್ಮನ್ ಅವರಿಗೆ ತಲುಪಿಸಬೇಕಂತ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ಜಾಥಾ ಹೊರಟಿರುವ ಕಾರಣ ಏನಂದರೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ, ಕೋಟ್ಯಾಂತರ ಗಟ್ಟಲೆ ಹಣ ಖರ್ಚಾಗ್ತಾ ಇದೆ ಅಂತ ಸರ್ಕಾರ ಜಾಹೀರಾತು ಮುಖಾಂತರ ಹೇಳ್ತಾ ಇದೆ ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಧ್ವಜಾರೋಹಣ ಮಾಡಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ನಾವು ಸ್ವತಃ ಕಣ್ಣಾರೆ ಕಂಡಿದ್ದೇನೆಂದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಭಾಳ ಈ ಜಿಲ್ಲೆಗಳು ತಾಲೂಕುಗಳು ಭಾಳ ಹಿಂದಿದ್ದಾವೆ. ಎಷ್ಟು ಮಟ್ಟಿಗೆ ಅಂದರೆ, ಭಾಳಷ್ಟು ಕಡೆ ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡು ಕೂಡ ಇಲ್ಲ, ಶೌಚಾಲಯಗಳಿಲ್ಲ, ಆಸ್ಪತ್ರೆಗಳೇನಿದ್ದಾವೆ ಆಸ್ಪತ್ರೆಗಳು ಕೇವಲ ಗೋಡೆಗಳಾಗಿದ್ದಾವೆ, ವೈದ್ಯರಿಲ್ಲ, ಶಾಲೆಗಳು ಏನಿದ್ದಾವೆ ಅದರ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, 80,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ, ಅದರಲ್ಲಿ 22,000 ಶಿಕ್ಷಕರ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. 9,000 ಏನು ಮಕ್ಕಳು ಕಳೆದ 4 ವರ್ಷಗಳಲ್ಲಿ ಅಪೌಷ್ಟಿಕತೆಯಿಂದ ತೀರ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. 600ಕ್ಕಿಂತ ಹೆಚ್ಚು ತಾಯಂದಿರು ಏನು ರಕ್ತಹೀನತೆಯಿಂದ ಇವತ್ತು ಬಳಲ್ತಾ ಇದ್ದಾರೆ. 30 ಲಕ್ಷ ಜನ ಈ ಭಾಗದಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಹೀಗೆ ಸಮಸ್ಯೆಗಳ ದೊಡ್ಡ ಪಟ್ಟಿ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳಿರುವ ಏನು ಅಂಕಿಅಂಶ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ರೈತರು ಮಾಡಿಕೊಳ್ಳುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸೊ ಹೀಗೆ ಈ ಎಲ್ಲ ಸಮಸ್ಯೆಗಳು ನಾವು ನೋಡಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ, ಆದರೆ ಆ ಅಭಿವೃದ್ಧಿ ಏನಿದೆ ಅದು ಕುಂಠಿತವಾಗ್ತಾ ಇದೆ. ಅದು ಏನು ಯಾವ ಗತಿಯಲ್ಲಿ ಅಭಿವೃದ್ಧಿ ಸಾಗಬೇಕಿತ್ತು ಅದು ಸಾಗ್ತಾ ಇಲ್ಲ. ಹಾಗಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕಾಗಿ ಈ ಜಾಥಾವನ್ನು ಹೊರಟಿದ್ದೇವೆ. ಇವತ್ತು ನಾವು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಚೇರ್ಮನ್ ಇದ್ದಾರೆ, ಅವರಿಗೆ ಜ್ಞಾಪಕ ಪತ್ರವನ್ನು ಕೊಟ್ಟು ಎಲ್ಲ ಜಿಲ್ಲೆಗಳ ಪ್ರತ್ಯೇಕವಾದ ಡಿಮ್ಯಾಂಡ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಕಲಬುರಗಿಗೆ ವಿಶೇಷವಾಗಿ, ಯಾಕೆಂದರೆ ಇಲ್ಲಿ ನಾವು ಇದನ್ನು ಸಮಾರೋಪ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಏನು ರೈಲ್ವೆ ಡಿವಿಷನ್ ಏನು ಮಾಡಬೇಕಂತ ಭಾಳ ದಿನಗಳಿಂದ ಜನ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಸರ್ಕಾರ ಪೂರ್ಣಗೊಳಿಸಬೇಕು. ಮತ್ತು ಇಲ್ಲಿ ಹಳೆ MSK ಮಿಲ್ ಇತ್ತು, ಅದು ಬಂದಾಯಿತು. ಈ ಸಂದರ್ಭದಲ್ಲಿ ಪ್ರಭಾಕರ್, ಶ್ರೀಕಾಂತ್ ಸಾಲಿಯಸನ, ಮುಜಾಹಿದ್ ಪಾಷಾ ಖುರೇಶಿ, ಮಬಿನ್, ಸೈಯದ್ ಅಹಮದ್, ಆದಿಲ್ ಪಟೇಲ್, ಫರೀದ್, ಸುಫಿಯಾನಾ ಸೇರಿದಂತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರವು ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ರಾಜ್ಯ ಮತ್ತು ಜಿಲ್ಲಾ ವಲಯದಡಿ ಬಿಡುಗಡೆ ಮಾಡಿದ ಅನುದಾನವನ್ನು 100% ಖರ್ಚು ಮಾಡುವುದು ಅಗತ್ಯವಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಹೇಳಿದರು. ಸೋಮವಾರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅನುಸೂಚಿತ ಜಾತಿ ಉಪಯೋಜನೆ ಮತ್ತು ಅನುಸೂಚಿತ ಪಂಗಡ ಉಪಯೋಜನೆ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ 2ನೇ ತ್ರೈಮಾಸಿಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆಯಾ ಇಲಾಖೆಗೆ ಬಿಡುಗಡೆಯಾದ ಅನುದಾನ ಕಾಲಮಿತಿಯಲ್ಲಿ ಖರ್ಚು ಮಾಡಿ ಆರ್ಥಿಕ ಮತ್ತು ಭೌತಿಕ ಪ್ರಗತಿ ಸಾಧಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಗಂಗಾ ಕಲ್ಯಾಣ ಯೋಜನೆ ಅನುಷ್ಠಾನಕ್ಕೆ ವಿವಿಧ ನಿಗಮಗಳಿಂದ ಫಲಾನುಭವಿಗಳ ಹೆಸರು ಅನುಮೋದನೆಗೊಂಡು ಪ್ರಕರಣಗಳಲ್ಲಿ ವಿಳಂಬ ಮಾಡದೆ ಜೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಸಿವಿಲ್ ಕಾಮಗಾರಿಗಳ ಪ್ರಕರಣಗಳಲ್ಲಿ ಕೂಡಲೇ ಟೆಂಡರ್ ಕರೆದು ಅಂತಿಮಗೊಳಿಸಿ ಕೆಲಸ ಆರಂಭಿಸಬೇಕು. ಶಿಕ್ಷಣ ಇಲಾಖೆಯಲ್ಲಿ ನಿರೀಕ್ಷಿತ ಪ್ರಗತಿ ಸಾಧಿಸುವುದನ್ನು ಗಮನಿಸಿದ ಅವರು ಕೂಡಲೇ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಪಡೆದು ಕಾರ್ಯೋನ್ಮುಖರಾಗಬೇಕೆಂದರು. ಜಿಲ್ಲೆಯಾದ್ಯಂತ ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ಸೌಲಭ್ಯ ಕಲ್ಪಿಸಬೇಕು ಎಂದು ಪಿಡಿಡಿಯುಡಿಸಿ ಅವರಿಗೆ ನಿರ್ದೇಶನ ನೀಡಿದ ಅಪರ ಜಿಲ್ಲಾಧಿಕಾರಿಗಳು ವೈಯಕ್ತಿಕ ಸೌಲಭ್ಯ ಯೋಜನೆಗಳಡಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕೆಂದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಮನಿ ಅವರು ಇಲಾಖಾ ಪ್ರಗತಿ ಮಾಹಿತಿ ತಿಳಿಸಿದ್ದಲ್ಲದೆ ಪ್ರಸಕ್ತ 2025-26ನೇ ಸಾಲಿಗೆ ಇದುವರೆಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಒಟ್ಟಾರೆ ಜಿಲ್ಲೆಗೆ 172.21 ಕೋಟಿ ರೂಪಾಯಿ ಹಂಚಿಕೆಯಾಗಿ 115.40 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಇದರಲ್ಲಿ 100.91 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ಅಂಕಿ ಸಂಖ್ಯೆಗಳೊಂದಿಗೆ ವಿವಿಧ ಇಲಾಖೆಯ ಪ್ರಗತಿ ಸಭೆ ಮುಂದಿಟ್ಟರು.
ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಣ ಶೃಂಗೇರಿ, ಸಿಪಿಒ ಎಸ್ಎಸ್ ಮಠಪತಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮುನಾವರ್ ದೌಲಾ, ತೋಟಗಾರಿಕೆ ಉಪನಿರ್ದೇಶಕ ಸಂತೋಷ್ ಇನಾಮದಾರ್ ಸೇರಿದಂತೆ ವಿವಿಧ ಇಲಾಖೆ ಮತ್ತು ನಿಗಮಗಳ ಅಧಿಕಾರಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಚೌಡಯ್ಯನವರ ಮೂರ್ತಿ ಭಗ್ನ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ವೀರಶೈವ ಲಿಂಗಾಯತ ಸಂಘಟನೆಯ ಪದಾಧಿಕಾರಿಗಳಿಂದ ಕಲಬುರಗಿ ಬಂದ್ಗೆ ಬೆಂಬಲ. ಕಲಬುರಗಿ ಬಂದ್ ಬಿಕೋ ಎನ್ನುತ್ತಿರುವ ಕೇಂದ್ರ ಬಸ್ ನಿಲ್ದಾಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಜಾಥಾ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.